ಓಂ ಶಾಂತಿ. ಅವ್ಯಕ್ತ ಬಾಪ್ದಾದ ಮುರಳಿಯ ದಿನಾಂಕ 2/2/69. ಬಾಬಾ ಈ ಮುರಳಿಯಲ್ಲಿ ಅವ್ಯಕ್ತ ಮಿಲನದ ಅನುಭವ ಮಾಡುವ ವಿಧಾನ. ಬಾಬನ ಮಕ್ಕಳಿಗೆ ಎಲ್ಲರಿಗೂ ಅವ್ಯಕ್ತ ಮಿಲನ ಮಾಡಬೇಕು, ಮಿಲನದ ಅನುಭವ ಮಾಡಬೇಕು ಎಂಬ ಇಚ್ಛೆ ಎಲ್ಲರಿಗಿರುತ್ತೆ. ಆದರೆ ಬಾಬಾ ಇದರ ವಿಧಾನ ಏನು ಹೇಳಿದ್ದಾರೆ ಕೇಳೋಣ. प्रेम स्वरूप बच्चे, ज्ञान सहित प्रेम जो होता है वही यह यथार्थ प्रेम होता है. आप सभी का प्रेम रस बाप दादा को भी खींच लाता है. सभी बच्चों के दिल के अंदर एक आशा दिखाई दे रही है, वह कौन सी? ಬಾಬಾ ತಿಳಿಸ್ತಾ ಇದ್ದಾರೆ, ಪ್ರೇಮ ಸ್ವರೂಪ ಮಕ್ಕಳೇ, ಜ್ಞಾನ ಸಹಿತ ಪ್ರೇಮ ಇದು ಯಥಾರ್ಥವಾದದ್ದು. ನೀವೆಲ್ಲರೂ ಪ್ರೇಮ ಸ್ವರೂಪದಿಂದ ಬಾಪ್ ದಾದಾರವರನ್ನು ಕೂಡ ಸಾಕಾರದಲ್ಲಿ ಎಳೆದು ತರ್ತೀರಿ. ಎಲ್ಲ ಮಕ್ಕಳ ಮನಸ್ಸಿನಲ್ಲಿ ಒಂದು ಇಚ್ಛೆ ಕಂಡು ಬರ್ತಾ ಇದೆ. ಅದು ಯಾವುದು? ಕೈ बच्चे ने संदेश भेजा कि आप हमें भी अपने अव्यक्त वतन का अनुभव कराओ. ये सभी बच्चों की आशाएं अब पूर्ण होने का समय पहुंचे गया है. ಕೆಲವು ಮಕ್ಕಳು ಬಾಬನಿಗೆ ಸಂದೇಶ ಕಳಿಸಿದ್ದಾರೆ, ನಾವು ಅವ್ಯಕ್ತ ವತನದ ಅನುಭವ ಮಾಡಬೇಕು. ಎಲ್ಲ ಮಕ್ಕಳ ಇಚ್ಛೆ ಈಗ ಪೂರ್ಣ ಆಗುವಂತ ಸಮಯ ಬಂದು ತಲುಪಿದೆ. आप कहेंगे कि सभी संदेशी बन जाएंगे, लेकिन नहीं, ಅವ್ಯಕ್ತ ವತನ का ಅನುಭವ भी बच्चे करेंगे. ಆದರೆ ನೀವು ಹೇಳ್ಬೋದು, ನಾವೆಲ್ಲ ಹಾಗಾದ್ರೆ ಸಂದೇಶಿಗಳಾಗ್ತೀವ? ಹೀಗಿಲ್ಲ. ಅವ್ಯಕ್ತ ವತನದ ಅನುಭವ ಮಕ್ಕಳು ಸಹ ಮಾಡಬಹುದು. लेकिन दिव्य बुद्धि के आधार पर जो अब अलौकिक अनुभव कर सकते हो, वह दिव्य दृष्टि द्वारा करने से भी बहुत लाभदायक, अलौकिक और अनोखा है. इसलिए जो भी बच्चे चाहते हैं कि अव्यक्त बाप से मुलाकात करें, वह कर सकते हैं. कैसे कर सकते हैं? इसका तरीका सिर्फ यही है कि अमृत वेले याद में बैठो और सही संकल्प रखो कि अब हम अव्यक्त बाप दादा से मुलाकात करें. ಬಾಬಾ ತಿಳಿಸ್ತಿದ್ದಾರೆ, ದಿವ್ಯ ಬುದ್ಧಿಯ ಆಧಾರದಿಂದ ಈಗ ಅಲೌಕಿಕ ಅನುಭವ ಮಾಡಲಿಕ್ಕೆ ಸಾಧ್ಯ. ಅದೇ ರೀತಿ ದಿವ್ಯ ದೃಷ್ಟಿಯ ಮೂಲಕವೂ ಕೂಡ ಲಾಭದಾಯಕ, ಅಲೌಕಿಕ ಹಾಗೂ ವಿಶೇಷ ಅನುಭವ ಮಾಡಬಹುದು. ಆದ್ದರಿಂದ ಮಕ್ಕಳಿಗೆ ಇಷ್ಟ ಇದೆ ಅವ್ಯಕ್ತ ಬಾಪ್ ದಾದಾರವರ ಮಿಲನ ಮಾಡಬೇಕು ಅನ್ನೋರಿಗೆ ಹೀಗೆ ಮಾಡಬೇಕು. ಹೇಗೆ ಮಾಡಬೇಕು ಅಂದರೆ ಅದರ ವಿಧಾನ ಕೇವಲ ಹೀಗಿದೆ. ಅಮೃತ ವೇಳೆಯಲ್ಲಿ ಎದ್ದು ಬಾಬನ ಮುಂದೆ ಕೂತ್ಕೊಂಡು ಒಂದೇ ಸಂಕಲ್ಪ ಮಾಡಬೇಕು, ನಾನೀಗ ಅವ್ಯಕ್ತ ಬಾಪ್ ದಾದಾರವರ ಮಿಲನ ಮಾಡುತ್ತೇನೆ. जैसे साकार में मिलने का समय मालूम होता था तो नींद नहीं आती थी और समय से पहले ही बुद्धि द्वारा इसी अनुभव में रहते थे, वैसे अब भी अव्यक्त मिलन का अनुभव प्राप्त करना चाहते हो तो उसका बहुत सहज तरीका यह है. ಹೀಗೆ ಸಾಕಾರದಲ್ಲಿ ಮಿಲನದ ದಿನ ಇವತ್ತು ಎಂದಾಗ ಮಿಲನದ ಅನುಭವ ನಿದ್ರೆಯಲ್ಲಿ ಕೂಡ ಮಾಡ್ತಿದ್ರು. ಅಂದ್ರೆ ಸಾಯಂಕಾಲ ಮಿಲನ ಇದೆ ಎಂದಾಗ ಹಗಲಿಡಿ ಬುದ್ಧಿ ಮಿಲನದ ಅನುಭವದಲ್ಲಿ ಇರ್ತಿತ್ತು. ಅದೇ ರೀತಿಯಾಗಿ ಅವ್ಯಕ್ತ ಮಿಲನದ ಅನುಭವ ಪ್ರಾಪ್ತಿ ಮಾಡಿಕೊಳ್ಳಲಿಕ್ಕೆ ಮಕ್ಕಳು ಸಹಜ ಈ ವಿಧಾನವನ್ನು ಅನುಸರಿಸಬೇಕು. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತ ಆಗಿ ಆತ್ಮಿಕ ಸಂಭಾಷಣೆ ಮಾಡಬೇಕು. ಮೊದಲು ಬಾಬಾ ಹೇಳಿದ್ದು, ಬಾಬನ ಮುಂದೆ ಕೂತ್ಕೊಳ್ಳೋದು, ಸಂಕಲ್ಪ ಮಾಡಬೇಕು, ನಾನೀಗ ಅವ್ಯಕ್ತ ಮಿಲನ ಮಾಡಬೇಕು. ಎರಡನೇದಾಗಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಾಬನ ಜೊತೆಗೆ ಸಂಭಾಷಣೆ ಆರಂಭ ಮಾಡಬೇಕು. तो अनुभव करेंगे कि सचमुच बाप के साथ बातचीत कर रहे हैं और इसी रूहान में जैसे संदेशियों को कई दृश्य दिखाते थे, वैसे ही बहुत गुह्य गोपनीय रहस्य बुद्धियोग से अनुभव करेंगे.
लेकिन एक बात यह अनुभव करने के लिए आवश्यक है, वह कौन सी मालूम है? ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಆತ್ಮಿಕ ಸಂಭಾಷಣೆ ಮಾಡಬಹುದು. ಹೀಗೆ ಅನುಭವ ಮಾಡುವುದರಿಂದ ಸತ್ಯವಾಗಿ ಸಹ ಯಥಾರ್ಥ ಬಾಬನ್ ಜೊತೆಗೆ ಮಾತಾಡ್ತಾ ಕೂತ್ರೆ ಅಥವಾ ಆತ್ಮಿಕ ಸಂಭಾಷಣೆ ಮಾಡುವುದರಿಂದ ಸಂದೇಶರಿಗೆ ಹೇಗೆ ದೃಶ್ಯವನ್ನ ತೋರಿಸಲಾಗ್ತಿತ್ತು, ಅದೇ ರೀತಿಯಾಗಿ ತುಂಬಾ ರಹಸ್ಯವಾದ ಗುಪ್ತವಾದಂತಹ ವಿಷಯಗಳನ್ನ ಬುದ್ಧಿಯೋಗದಿಂದಲೂ ಅನುಭವ ಮಾಡಬಹುದು. ಆದರೆ ಒಂದು ಮಾತು ಅನುಭವ ಮಾಡಲಿಕ್ಕೆ ಅವಶ್ಯಕತೆ ಇದೆ, ಒಂದು ಮಾತಿಗೆ ಗಮನಿಸುವುದು ಅವಶ್ಯಕತೆ ಇದೆ. ಅದು ಯಾವುದು ಎಂಬುದು ನಿಮಗೆ ಗೊತ್ತಿದೆಯಾ? अमृत वेले भी अव्यक्त स्थिति में वही स्थित हो सकेंगे जो सारा दिन अव्यक्त स्थिति में और अंतर्मुख स्थिति में स्थित होंगे, वही अमृत वेले यह अनुभव कर सकेंगे. ಅಮೃತ ವೇಳೆಯಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಲಿಕ್ಕೆ ಯಾರಿಗೆ ಸಾಧ್ಯ ಎಂದರೆ, ಯಾರು ಹಗಲಿಡಿ ಅವ್ಯಕ್ತ ಸ್ಥಿತಿಯಲ್ಲಿರ್ತಾರೆ, ಅಂತರ್ಮುಖಿ ಸ್ಥಿತಿಯಲ್ಲಿ ಸ್ಥಿತರಾಗಿರ್ತಾರೆ, ಅವರಿಗೆ ಈ ಅನುಭವ ಸುಲಭವಾಗಿ ಆಗುತ್ತದೆ. इसलिए अगर स्नेह है और मिलने की आशा है तो यह तरीका बहुत सहज है, करने वाले कर सकते हैं और मुलाकात का अनोखा अनुभव प्राप्त कर सकते हैं. ಹೀಗೆ ಬಾಬಾ ತಿಳಿಸ್ತಿದ್ದಾರೆ. ಆದ್ದರಿಂದ ಬಾಬನ ಮೇಲೆ ಸ್ನೇಹ ಇದೆ, ನಿಮಗೆ ಮಿಲನದ ಅನುಭವ ಮಾಡಬೇಕು ನಿಮಗೆ ಅನಿಸ್ತಿದ್ರೆ ಸಹಜವಾಗಿ ಮಾಡುವ ಈ ವಿಧಾನವನ್ನ ಬಾಬಾ ಹೇಳ್ತಿದ್ದಾರೆ, ಅನುಭವ ನೀವು ಮಾಡಬಹುದು. वतन में बैठे बैठे कई बच्चों के दिल की आवाज पहुंचते रहती हैं. आप सोचते होंगे शिव बाबा बहुत कठोर है, लेकिन जो होता है उसमें रहस्य और कल्याण है. ಮಕ್ಕಳು ಯೋಚನೆ ಮಾಡ್ತಾರೆ, ವತನದಲ್ಲಿ ಕೂತ್ಕೊಂಡು ಬಾಬಾ ಏನ್ ಮಾಡ್ತಿರ್ತಾರೆ, ಮಕ್ಕಳ ಈ ಸಂಕಲ್ಪ ಬಾಬನಿಗೆ ತಲುಪ್ತದೆ. ಮಕ್ಕಳು ಹೀಗೂ ಯೋಚಿಸ್ತಾರೆ, ಬಾಬಾ ತುಂಬಾ ಕಠೋರ ಇದ್ದಾರೆ. ಅಂದ್ರೆ ಬಾಬಾ ಹೇಳ್ತಾ ಇದ್ದಾರೆ, ಬಾಬಾ ಏನ್ ಮಾಡ್ತಾ ಇದ್ದಾರೆ ಅದರಲ್ಲಿ ರಹಸ್ಯವೂ ಇರುತ್ತೆ, ಕಲ್ಯಾಣವೂ ಇರ್ತದೆ. इसलिए जो आवाज पहुंचती है वह सुन करके हर्षाता रहता हूँ. क्या बाप दादा निर्मोही हैं? आप सभी बच्चे निर्मोही हो, निर्मोही बने हो, तो बाप दादा निर्मोही और बच्चों में शुद्ध मोह, तो मिलन कैसे होगा? ಆದ್ದರಿಂದ ಬಾಬನ ಬಳಿಗೆ ಮಕ್ಕಳ ಸಂಕಲ್ಪ ತಲುಪ್ತಾ ಇರುತ್ತೆ, ಬಾಬನಿಗೆ ಹರ್ಷಿತ ಆಗ್ತಾ ಇರ್ತದೆ. ಬಾಪ್ ದಾದಾ ನಿರ್ಮೋಹಿ ಆಗಿದ್ದಾರಾ? ಬಾಬಾ ಕೇಳ್ತಾರೆ, ಮಕ್ಕಳೇ ನೀವೆಲ್ಲ ನಿರ್ಮೋಹಿ ಆಗಿದ್ದೀರಾ, ನಿರ್ಮೋಹಿ ಆಗಿದ್ದೀರಾ. ಹಾಗಾದ್ರೆ ಬಾಪ್ ದಾದಾ ನಿರ್ಮೋಹಿ, ಮಕ್ಕಳು ಶುದ್ಧ ಮೋಹದಲ್ಲಿದ್ದರೆ ಮಿಲನ ಹೇಗಾಗ್ತದೆ? ಬಾಪ್ ದಾದಾ ಮೇ ಶುದ್ಧ ಮೋಹ, ಬಾಪ್ ದಾದಾರವರಲ್ಲಿ ಶುದ್ಧ ಮೋಹ ಇದೆಯಾ? ಪ್ರಶ್ನೆ. ಸಾಕಾರದಲ್ಲಿ ಮಕ್ಕಳ ಮೇಲೆ ಬಾಬನಿಗೆ ತುಂಬಾ ಶುದ್ಧವಾದ ಪ್ರೀತಿ ಇತ್ತು. ಶಿವಬಾಬನಿಗೆ ಹೀಗೆ ಮೋಹ ಇದೆಯಾ? ಬಾಪ್ ದಾದನಿಗೆ ಮೋಹ ಇದೆಯಾ? ಬಾಬಾ ಬಾರಿ ಬಾರಿ ಪ್ರಶ್ನೆ ಮಾಡ್ತಾರೆ. ಜೈಸಾ ಹಮಾರಾ ವೈಸಾ ನಹಿ, ಶುದ್ಧ ಮೋಹ ಬಚ್ಚೋ ಸೆ ಬಿ ಜಾಸ್ತಿ ಹೈ. ಹೇಗೆ ನಾವು ಸಾಕಾರದಲ್ಲಿ ಮಾಡ್ತೇವೆ ಹಾಗಿಲ್ಲ, ಮಕ್ಕಳ ಶುದ್ಧ ಮೋಹಕ್ಕಿಂತಲೂ ಬಾಪ್ ದಾದಾರವರ ಮೋಹ ಜಾಸ್ತಿ ಇದೆ. लेकिन बाप दादा और बच्चों में एक अंतर है, वह शुद्ध मोह में आते ही निर्मोही हैं और बच्चे शुद्ध मोह में आते हैं तो कुछ स्वरूप बन जाते हैं. ಬಾಪ್ ದಾದಾ ಮತ್ತು ಮಕ್ಕಳಲ್ಲಿ ಒಂದು ವ್ಯತ್ಯಾಸ ಏನಂದ್ರೆ, ಬಾಬಾ ಶುದ್ಧ ಮೋಹದಲ್ಲಿ ಬಂದರೂ ಕೂಡ ನಿರ್ಮೋಹಿ ಆಗಿರುತ್ತಾರೆ. ಮಕ್ಕಳು ಶುದ್ಧ ಮೋಹದಲ್ಲಿ ಬಂದರೂ ಕೂಡ ಶುದ್ಧ ಮೋಹ ಬೇರೆ ಸ್ವರೂಪವನ್ನ ಹೊಂದುತ್ತದೆ. वह तो प्यारे बनते, वह तो न्यारे बनते, लेकिन बाप दादा न्यारे और प्यारे साथ साथ बनते हैं. यहाँ अंतर जो रहा हुआ है इसको अब मिटाएंगे तो क्या बनेंगे? ಹೀಗೆ ಮಕ್ಕಳು ಒಮ್ಮೆ ಪ್ರೀತಿಯಲ್ಲಿರ್ತಾರೆ, ಒಮ್ಮೆ ಭಿನ್ನತೆಯಲ್ಲಿರ್ತಾರೆ. ಬಾಪ್ ದಾದಾ ಪ್ರೀತಿ ಮತ್ತು ಭಿನ್ನತೆ ಒಟ್ಟಿಗೆ ಇರ್ತಾರೆ. ಯಾವಾಗ ಮಕ್ಕಳಲ್ಲಿ ಈ ವ್ಯತ್ಯಾಸ ಅಳಿಸಿ ಹೋಗುತ್ತೆ, ಆಗ ಮಕ್ಕಳು ಏನಾಗಬಹುದು ಅಂತ ಕೇಳ್ತಾರೆ. ಅಂತರ್ಮುಖಿ ಅವ್ಯಕ್ತ ಅಲೌಕಿಕ. ಮಕ್ಕಳು ಒಮ್ಮೆ ಭಿನ್ನತೆಯಲ್ಲಿ ಒಮ್ಮೆ ಪ್ರೀತಿಯಲ್ಲಿರುವ ವ್ಯತ್ಯಾಸವನ್ನು ಅಳಿಸಿ
ಸದಾ ನ್ಯಾರ ಪ್ಯಾರ ಇರ್ತಾರೆ. ಹೀಗೆ ಈ ಅವಸ್ಥೆ ತಲುಪಿದಾಗ ಮಕ್ಕಳು ಅಂತರ್ಮುಖಿ ಅವ್ಯಕ್ತ अलौकिकತೆಯನ್ನು ತಲುಪುತ್ತಾರೆ. अभी कुछ कुछ लौकिकपन में भी मिल जाता है, लेकिन जब यह अंतर खत्म कर देंगे तो बिल्कुल अलौकिक और अंतर्मुखी ಅವ್ಯಕ್ತ ಫರಿಸ್ತೆ ನಜರ್ ಆಯೆಂಗೆ. ಆದರೆ ಈಗಲೂ ಕೂಡ ಮಕ್ಕಳಲ್ಲಿ ಸ್ವಲ್ಪ ಲೌಕಿಕತನವು ಕಾಣಿಸ್ತಾ ಇರ್ತದೆ. ಆದರೆ ಯಾವಾಗ ಈ ವ್ಯತ್ಯಾಸ ಸಮಾಪ್ತಿ ಆಗುತ್ತೆ ಆಗ ಸಂಪೂರ್ಣ ಅಲೌಕಿಕ ಅಂತರ್ಮುಖಿ ಅವ್ಯಕ್ತ ಫರಿಸ್ತೆಗಳಾಗಿ ಕಾಣಿಸುತ್ತೀರಿ. इस साकार वतन में रहते हुए भी फरिश्ते बन सकते हो. आप फिर कहेंगे आप वतन में जाकर फरिश्ता क्यों बने, यहाँ ही बनते. ಹೀಗೆ ಸಾಕಾರದಲ್ಲಿ ಮಕ್ಕಳು ಫರಿಸ್ತೆ ಆಗ್ಬೋದು ಅಂತ ಬಾಬಾ ಹೇಳ್ತಾರೆ. ಮಕ್ಕಳಿಗೆ ಪ್ರಶ್ನೆ ಇದೆ, ಬ್ರಹ್ಮ ಬಾಬನು ಕೂಡ ಸಾಕಾರದಲ್ಲೇ ಫರಿಸ್ತೆ ಆಗ್ಬೋದಿತ್ತು, ವತನಕ್ಕೆ ಯಾಕೆ ಹೋದ್ರು. ಲೇಕಿನ್ ನಹಿ, जो बच्चों का काम वह बच्चों को साजे, जो बाप का काम है वह बाप ही करते हैं. बच्चों को अब पढ़ाई का शो दिखाना है. ಹಾಗಿಲ್ಲ, ಮಕ್ಕಳ ಕೆಲಸ ಮಕ್ಕಳಿಗೆ ಶೋಭಿಸುತ್ತೆ, ಬಾಬನ ಕೆಲಸ ಬಾಬನೇ ಮಾಡಬೇಕಾಗುತ್ತೆ. ಮಕ್ಕಳೇ, ಈಗ ನೀವು ವಿದ್ಯಾರ್ಥಿಗಳು ಈ ಶಿಕ್ಷಣ ಚೆನ್ನಾಗಿ ಅಭ್ಯಾಸ ಮಾಡುತ್ತಿದ್ದೀರಿ ಎಂಬುದನ್ನು ನೀವು ತೋರಿಸ್ಕೋಬೇಕಾಗಿದೆ, ಶೋ ಮಾಡಬೇಕಾಗಿದೆ. टीचर को पढ़ाई का शो नहीं दिखाना है. टीचर को पढ़ाई पढ़ानी होती है, स्टूडेंट को पढ़ाई का शो दिखाना होता है. शोकेस में शक्तियों को पांडवों को आना है. बाप दादा तो है ही गुप्त. ಟೀಚರು ಮಕ್ಕಳಿಗೆ ಕಲಿಸ್ಬೇಕಾಗುತ್ತೆ ಹೊರತು ತಾವು ಕಲ್ತಿರೋದನ್ನು ಶೋ ಮಾಡಬೇಕಾಗಿಲ್ಲ. ಟೀಚರು ಶಿಕ್ಷಣ ಮಕ್ಕಳಿಗೆ ಕಲಿಸ್ತಾ ಇದ್ದಾರೆ, ಮಕ್ಕಳು ಚೆನ್ನಾಗಿ ಅಭ್ಯಾಸ ಮಾಡಿ ತೋರಿಸ್ಬೇಕು ಅಥವಾ ಶೋ ಮಾಡಬೇಕಾಗಿದೆ. ಶೋ ಕೇಸಿನಲ್ಲಿರುವ ಶಕ್ತಿಯರು ಪಾಂಡವರು ನೀವಾಗಬೇಕು, ಆದರೆ ಬಾಪ್ ದಾದ ಗುಪ್ತವಾಗೇ ಇರ್ತಾರೆ. अभी सभी के दिल में यही संकल्प आता है कि अब जल्दी जल्दी ड्रामा की सीन चलकर खत्म हो, लेकिन जल्दी होगी हो सकती है. ಮಕ್ಕಳಿಗೆ ಮತ್ತೊಂದು ಸಂಕಲ್ಪ ಬರ್ತಾ ಇದೆ, ಆದಷ್ಟು ಬೇಗ ಸೃಷ್ಟಿ ನಾಟಕ ಇದು ಸಮಾಪ್ತಿ ಆಗ್ಬಿಡ್ಬೇಕು. ಬಾಬಾ ಕೇಳ್ತಾರೆ, ಹೀಗಾಗುತ್ತಾ, ನೀವು ಸಂಕಲ್ಪ ಮಾಡಿದಂತೆ ಆಗುತ್ತಾ. ಹೋಗಿ ಯಾ ಹೋ ಸಕ್ತಿ ಹೈ. ಭಾವಿ ಜೋ ಬನಿ ಹುಯಿ ಹೈ ವಹ ತೋ ಬನಿ ಹುಯಿ ಬನಿ ಹಿ ರಹೇಗೆ. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಡ್ರಾಮಾ ಮುಕ್ತಾಯ ಆಗುತ್ತಾ, ಆಗಬಹುದಾ. ಬಾಬಾ ಹೇಳ್ತಾರೆ, ಡ್ರಾಮಾ ನಾಟಕದಲ್ಲಿ ದೃಶ್ಯ ಏನು ನಿಗದಿತ ಇದೆಯೋ ಅದು ಖಂಡಿತ ಆಗುತ್ತದೆ. ಲೇಕಿನ್ ಬನಿ ಹುई भावी में यह इतना नजर आता कि अगर कल्प पहले मुआफिक संकल्प आता है तो संकल्प के साथ साथ अवश्य पहले भी पुरुषार्थ तीव्र किया होगा. ಆದರೆ ನಾಟಕದ ಅನುಸಾರವಾಗಿ ದೃಶ್ಯ ಇದನ್ನು ಕಂಡು ಬರ್ತಾ ಇದೆ, ಕಲ್ಪದ ಹಿಂದೆ ನೀವು ಇದೇ ಸಂಕಲ್ಪ ಮಾಡಿದ್ರೆ ಸೃಷ್ಟಿ ನಾಟಕ ಬೇಗ ಮುಕ್ತಾಯ ಆಗಬೇಕು. ನೀವು ಈ ಸಂಕಲ್ಪ ಮಾಡಿದವರು ಖಂಡಿತ ತೀವ್ರ ಪುರುಷಾರ್ಥ ಮಾಡುತ್ತೀರಿ. ಕಳೆದ ಸೃಷ್ಟಿ ನಾಟಕದಲ್ಲಿ ಬೇಗ ನಾಟಕ ಮುಕ್ತಾಯ ಆಗ್ಲಿ ಅಂತ ಸಂಕಲ್ಪ ಮಾಡಿದ್ರೆ, ಪುರುಷಾರ್ಥ ತೀವ್ರ ಮಾಡಿದ್ರಿ, ತೀವ್ರ ಪುರುಷಾರ್ಥ ಮಾಡೋದು ಅವಶ್ಯಕತೆ ಇದೆಯಲ್ಲ ನಾಟಕ ಮುಕ್ತಾಯ ಆಗುವಾಗ. तो यह भी संकल्प आता कि ड्रामा का सीन जल्दी पूरा कर सभी अव्यक्त वतनवासी बन जाए. बनना तो है. ಮಕ್ಕಳಿಗೆ ಹೀಗೂ ಸಂಕಲ್ಪ ಬರ್ತದೆ, ಡ್ರಾಮಾದ ದೃಶ್ಯ ಬೇಗ ಸಮಾಪ್ತಿ ಆದರೆ ಎಲ್ಲರೂ ಬೇಗ ಅವ್ಯಕ್ತ ವತನವಾಸಿ ಆಗ್ತಾರೆ. ಆಗೋದಂತೂ ಖಂಡಿತ. लेकिन आप बच्चों में इतनी शक्ति है जो अव्यक्त वतन को भी व्यक्त में खींच कर ला सकते हो. ಬಾಬಾ ಹೇಳ್ತಾರೆ, ಮಕ್ಕಳೇ, ನಿಮಗಿಷ್ಟು ಶಕ್ತಿ ಇದೆ, ಅವ್ಯಕ್ತ ವತನದಲ್ಲಿರುವ ತಂದೆಗೆ ಎಳೆದು ಸಾಕಾರಕ್ಕೆ ತರ್ತೀರಿ. ಅವ್ಯಕ್ತ ವತನ का नक्शा ವ್ಯಕ್ತ ವತನ में बना सकते हो. ಅವ್ಯಕ್ತ ವತನದ ದೃಶ್ಯವನ್ನ ನೀವು ವ್ಯಕ್ತ ವತನದಲ್ಲಿ ನಿರ್ಮಾಣ ಮಾಡಬಹುದು. आशाएं तो हर एक की बहुत है, ऐसे ही पहुंचती है जैसे इस साकार दुनिया में बहुत बड़ी ऑफिस होती है.
टेलीफोन टेलीग्राम की, वैसे ही बहुत ಶುದ್ಧ ಸಂಕಲ್ಪೋं की तारे वतन में पहुंचते रहते हैं. ಬಾಬಾ ಉದಾಹರಣೆಗೆ ಹೇಳ್ತಾರೆ, ಹೇಗೆ ಟೆಲಿಫೋನ್ ಆಫೀಸು, ಅದರಲ್ಲಿ ಟೆಲಿಗ್ರಾಮ್ ಆಫೀಸು, ತುಂಬಾ ದೊಡ್ಡ ಆಫೀಸ್ ಇರ್ತದೆ. ಹಾಗೇನೆ ಬಾಬನ ಬಳಿಗೆ ಎಲ್ಲ ಬಾಬನ ಮಕ್ಕಳ ಶುದ್ಧ ಸಂಕಲ್ಪಗಳು ಕೂಡ ವತನಕ್ಕೆ ತಲುಪ್ತಾ ಇರ್ತದೆ. ಈಗ ಮುಂದೆ ಏನ್ ಮಾಡೋದು ಅಂತ ಬಾಬಾ ಕೇಳ್ತಾರೆ. ಕೈ बच्चों के कुछ ಲೋಕ ಸಂಗ್ರಹ ಪ್ರತಿ ಪ್ರಶ್ನೆ है वह भी पहुंचते हैं. ಕೆಲವು ಬಾರಿ ಮಕ್ಕಳು ಪ್ರಾಪಂಚಿಕ ವಿಷಯಗಳ ಪ್ರಶ್ನೆ ಮಾಡ್ತಾ ಇರ್ತಾರೆ, ಅದು ಕೂಡ ನನ್ನ ಹತ್ರ ತಲುಪುತ್ತೆ. कई बच्चे पूछते हैं कि साकार द्वारा तो यह कहा कि सूक्ष्म वतन है ही नहीं, तो बाबा कहाँ गए, कहाँ से मिलने आते हैं, कहाँ यहाँ संदेश भेजते हैं, क्यों भोग लगाते हैं, इसका भी राज है, क्यों कहा गया था. ಬಾಬನಿಗೆ ಮಕ್ಕಳು ಹೀಗೂ ಪ್ರಶ್ನೆ ಮಾಡ್ತಾರೆ. ಒಮ್ಮೆ ಬಾಬಾ ಹೇಳಿದ್ರು ಸೂಕ್ಷ್ಮ ವತನ ಇಲ್ಲ ಅಂತ, ಸಾಕಾರದಲ್ಲಿ ಬ್ರಹ್ಮ ಬಾಬಾ ಸೂಕ್ಷ್ಮ ವತನ ಇಲ್ಲ ಅಂತ ಹೇಳಿದ್ರು. ಮಕ್ಕಳಿಗೆ ಪ್ರಶ್ನೆ ಬಂತು, ಹಾಗಾದ್ರೆ ಬ್ರಹ್ಮ ಬಾಬಾ ಸೂಕ್ಷ್ಮ ವತನ ಇಲ್ಲ ಅಂದ್ರೆ ಎಲ್ಲಿಗೆ ಹೋದ್ರು, ಎಲ್ಲಿಂದ ಮಿಲನ ಮಾಡ್ಲಿಕ್ಕೆ ಬರ್ತಿದ್ದಾರೆ, ಹಾಗಾದ್ರೆ ಸಂದೇಶ ಬಾಬಾ ಎಲ್ಲಿಂದ ಕಳಿಸ್ತಾ ಇದ್ದಾರೆ, ಬಾಬನಿಗೆ ಯಾಕೆ ಭೋಗ ಇಡ್ಲಾಗುತ್ತೆ, ಇದು ಎಲ್ಲದರ ರಹಸ್ಯ ಇದೆ ಅಂತ ಹೇಳ್ತಾರೆ ಬಾಬಾ. इसका मूल कारण यही है कि जैसे आप लोगों ने देखा होगा कि कब कब छोटे बच्चे जब कोई चीज के पीछे लग जाते हैं और वह चीज भला अच्छी भी होती है, लेकिन हद से ज्यादा उस अच्छी चीज के पीछे पड़ जाते हैं, तो बच्चों से क्या किया जाता है, वह चीज उनकी आंखों से छिपाकर यह कहा जाता है कि है नहीं. इसलिए ही कहा जाता है कि इसको जो एक्स्ट्रा लगन लग गई है वह कुछ ठीक हो जाए. ಬಾಬಾ ಉದಾಹರಣೆಗೆ ಹೇಳ್ತಾರೆ, ಚಿಕ್ಕ ಮಕ್ಕಳು ಯಾವುದೋ ಒಂದು ವಸ್ತುವಿನ ಹಿಂದೆನೆ ಬಿದ್ಕೊಂಡಿರ್ತಾರೆ. ಆ ವಸ್ತು ಒಳ್ಳೇದೇ ಆಗಿರ್ಬೋದು, ಅವಶ್ಯಕತೆಗಿಂತ ಹೆಚ್ಚು ಆ ವಸ್ತುವಿನ ಹಿಂದೆ ಬಿದ್ದಾಗ ದೊಡ್ಡವರು ಆ ವಸ್ತುವನ್ನ ಅಡಗಿಸಿಟ್ಟು ಹೇಳ್ತಾರೆ ಆ ವಸ್ತು ಇಲ್ಲ ಅಂತ. ಅವರ ಒಳ್ಳೆಯದಕ್ಕೋಸ್ಕರ ವಸ್ತುವನ್ನು ಅಡಗಿಸಿಟ್ಟು ಅವರ ಟೂ ಮಚ್ ಅದರ ಹಿಂದೆ ಬಿದ್ದಿರೋದನ್ನ, ಅದರ ಅಟ್ರಾಕ್ಷನ್ ಸಮಾಪ್ತಿ ಮಾಡಲಿಕ್ಕೆ ಆ ವಸ್ತು ಇಲ್ಲ ಅಂತ ಹೇಳ್ತಾರೆ. ಇದೇ ರೀತಿಯಾಗಿ ವರ್ತಮಾನ ಸಮಯದಲ್ಲಿನೂ ಸಹ ಮಕ್ಕಳು ಸಾಕ್ಷಾತ್ಕಾರದ ವಿಷಯದಲ್ಲಿ ಟೂ ಮಚ್ ಮಕ್ಕಳು ಅದರ ಹಿಂದೆನೆ ಬಿದ್ದಿದ್ರು. ಅದಕ್ಕೋಸ್ಕರ ಬಾಬಾ ಇದನ್ನ ತಪ್ಪಿಸ್ಲಿಕ್ಕಾಗಿ ಹೇಳಿದ್ರು सूक्ष्म वतन ಇಲ್ಲ. तो यह भी बच्चों को इस बात में बुद्धि हटाने के लिए कहा था, लेकिन इसका भाव यही नहीं कि अगर बच्चों की चीज छिपाई जाती है तो चीज खत्म हो गई, नहीं. ಹೀಗೆ ಮಕ್ಕಳ ಬುದ್ಧಿಯನ್ನು ಸೂಕ್ಷ್ಮ ವತನದ ವಿಷಯದಿಂದ ಸರಿಸಲಿಕ್ಕಾಗಿ ಇದನ್ನ ಹೇಳಲಾಗಿತ್ತು. ಆದ್ರೆ ಇದರ ಅರ್ಥ ಹೀಗಲ್ಲ, ವಸ್ತು ಅಡಗಿಸಿಟ್ಟಾಗ ವಸ್ತು ಇಲ್ಲ, ಹೀಗಿಲ್ಲ. ಏಕ್ ಯುಕ್ತಿ ಹೈ ಚಟ್ಕಿ ಹುಯಿ ಚೀಜ್ ಸೆ छुड़ाने की. ಹೀಗೆ ಒಂದು ವಸ್ತುವನ್ನೇ ಹಿಡಿದಿರುವಂತಹದನ್ನ ಬಿಡಿಸುವಂತ ಯುಕ್ತಿ ಇದಾಗಿತ್ತು. तो यह भी युक्ति की अगर सूक्ष्म वतन नहीं तो भोग कहाँ लगाते, इस रस्म रिवाज को कायम क्यों रखा, कोई भी ऐसा कार्य होता जो खुद भी संदेश क्यों पहुंचाते थे, तो ऐसे ही नहीं कि सूक्ष्म वतन नहीं है. ಹೀಗೆ ಒಂದು ವೇಳೆ ಸೂಕ್ಷ್ಮ ವತನ ಇಲ್ಲ ಅಂದ್ರೆ ಭೋಗ ಎಲ್ಲಿಡ್ತೀರಿ? ಈಗಲೂ ಅದೇ ನಿಯಮ ಕಾಯಮಾಗಿ ನಡೆದುಕೊಂಡು ಹೋಗ್ತಾ ಇದೆ. ಯಾವುದೇ ವಿಶೇಷ ಕಾರ್ಯಕ್ಕೋಸ್ಕರ ಬ್ರಹ್ಮ ಬಾಬನು ಕೂಡ ಸಂದೇಶರಿಗೆ ಕಳಿಸ್ತಾ ಇದ್ರು, ಬಾಬನಿಂದ ಸಂದೇಶ ತರಲಿಕ್ಕೆ. ಹೀಗೆ ಸೂಕ್ಷ್ಮ ವತನ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಅರ್ಥ ಅಲ್ಲ. लेकिन अब सूक्ष्म वतन में आने जाने के बजाय सूक्ष्म वतनों से बनना है, यही बाप दादा की बच्चों में आशा है. ಆದ್ರೆ ಬಾಬಾ ಹೇಳ್ತಾರೆ, ಮಕ್ಕಳೇ, ಸೂಕ್ಷ್ಮ ವತನಕ್ಕೆ ಬರುವುದು ಹೋಗೋದಕ್ಕಿಂತಲೂ ಈಗ ನೀವು ಸೂಕ್ಷ್ಮ ವತನ ವಾಸಿ ಆಗ್ಬೇಕು ಎಂಬುದು ಬಾಪ್ ದಾದಾರವರ ಇಚ್ಛೆ. आना जाना ज्यादा नहीं होना चाहिए, यह यथार्थ है. सूक्ष्म वतन में आने जाने के बजाय स्वयं ही सूक्ष्म वतनवासी बन जाओ तो कमाई किसमें है. ಬರುವುದು ಹೋಗೋದಕ್ಕಿಂತಲೂ ಬಾಬಾ ಹೇಳ್ತಾರೆ, ನೀವು ಸೂಕ್ಷ್ಮ ವತನವಾಸಿ ಆಗ್ಬಿಟ್ರೆ, ನೀವು ಸೂಕ್ಷ್ಮ ವತನವಾಸಿ ಆಗೋದ್ರಲ್ಲಿ ಸಂಪಾದನೆ ಇದೆಯೋ, ಬಂದು ಹೋಗೋದ್ರಲ್ಲಿ ಸಂಪಾದನೆ ಇದೆಯೋ?
तो बाप बच्चों की कमाई को देखते हैं और कमाई के लायक बनाते हैं। इसलिए यह सभी रहस्य बोलते रहते। बाप दादा ಮಕ್ಕಳ ಸಂಪಾದನೆ ನೋಡಿ ಹೇಳ್ತಾರೆ, ಸೂಕ್ಷ್ಮ ಒತ್ತನಕ್ಕೆ ಬಂದ್ಬಿಟ್ರೆ ಸಂಪಾದನೆ ಜಾಸ್ತಿ ಆಗ್ತದಲ್ಲ, ಅದಕ್ಕೋಸ್ಕರ ಈ ರಹಸ್ಯವನ್ನ ನಾನು ತಿಳಿಸುತ್ತಿದ್ದೇನೆ। अभी समझा कि क्यों कहा था और अब क्या है। ಬಾಬಾ ಕೇಳ್ತಾರೆ, ಯಾಕೆ ಸೂಕ್ಷ್ಮವತನ ಇಲ್ಲ ಅಂತ ಅವಾಗ ಹೇಳಲಾಗಿತ್ತು, ಈಗೇನ್ ನಡೀತಾ ಇದೆ ಗೊತ್ತಾಯ್ತಾ। सूक्ष्म वतन के अव्यक्त अनुभव को अनुभव करो, सूक्ष्म स्थिति को अनुभव करो। आने जाने की आशा अल्पकाल की है, अल्पकाल के बजाय सदा अपने को सूक्ष्म वतनवासी क्यों नहीं बनाते। ಬಾಬಾ ಪ್ರಶ್ನೆ ಮಾಡ್ತಾ ಇದ್ದಾರೆ, ಮಕ್ಕಳೇ ಅವ್ಯಕ್ತ ವತನದ ಅನುಭವನ್ನ ಮಾಡಿ ಅನ್ಯರಿಗೂ ಮಾಡಿಸ್ರಿ, ಸೂಕ್ಷ್ಮ ಸ್ಥಿತಿಯ ಅನುಭವ ಮಾಡಿ, ಬರುವ ಹೋಗುವ ಅಲ್ಪ ಇಚ್ಛೆಗಿಂತಲೂ ಅಲ್ಪ ಇಚ್ಛೆಯ ಬದಲಾಗಿ ಸಂಪೂರ್ಣ ಸೂಕ್ಷ್ಮ वतनवासी ನೀವು ಯಾಕೆ ಆಗುತ್ತಿಲ್ಲ। और सूक्ष्म वतनवासी बनने से ही बहुत वंडरफुल अनुभव करेंगे। खुद आप लोग वर्णन करेंगे कि यह बहुत और संदेशों के अनुभव में कितना फर्क है, यह कमाई नहीं। ಬಾಬಾ ಆಶ್ಚರ್ಯದಿಂದ ಕೇಳ್ತಾರೆ, ಈಗಲೂ ಸಂದೇಶರು ಹೋಗಿ ಸಂದೇಶ ತರ್ತಾರೆ, ವಂಡರ್ಫುಲ್ ಅನುಭವ ಸೂಕ್ಷ್ಮ ವತನದಲ್ಲಿ ಆಗ್ತದೆ। ಅವರ ಸಂದೇಶರು ನೋಡಿಕೊಂಡು ಬಂದಿರೋ ದೃಶ್ಯ ಹೇಳೋದಕ್ಕೂ ನೀವೇ ಸ್ವತಃ ಸೂಕ್ಷ್ಮ ವತನದ ಅನುಭವ ಮಾಡೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ। ಕೇಳುವುದಕ್ಕಿಂತಲೂ ನೀವೇ ಅನುಭವ ಮಾಡುವುದು ಸಂಪಾದನೆ ಆಗಿದೆ। ये कमाई भी है और अनुभव भी है, तो एक ही समय तो प्राप्ति हो यहाँ अच्छा या एक ही चाहते हो। ಈಗ ಇದು ಸಂಪಾದನೆಯೂ ಆಗಿದೆ, ಅನುಭವನೂ ಆಗಿದೆ। ಹಾಗಾದ್ರೆ ಈ ಸಮಯದಲ್ಲಿ ಪ್ರಾಪ್ತಿಯೂ ಆಗುತ್ತೆ, ಮತ್ತೆ ಬಾಬಾ ಹೇಳ್ತಾ ಇದ್ದಾರೆ ಅನುಭವನೂ ಆಗುತ್ತೆ ಅಂದ್ರೆ ಡಬಲ್ ಸಂಪಾದನೆ ಒಳ್ಳೇದಲ್ಲ। और कई बच्चों के मन में यह भी प्रश्न है कि ना मालूम जो बाप दादा कहते थे कि सभी को साथ ले जाएंगे, अब वह तो चले गए, लेकिन वह चले गए मुक्ति धाम में जा नहीं सकते सिवाय 12 बच्चों के। ಮಕ್ಕಳಿಗೆ ಮತ್ತೊಂದು ಪ್ರಶ್ನೆ ಇದೆ, ಏನಾಗುತ್ತೋ ಏನೋ ಗೊತ್ತಿಲ್ಲ, ಬಾಬಾ ಅಂತ ಹೊರಟೋದ್ರು, ಬಾಬಾ ಹೇಳಿದ್ರು ನಮಗೆ ಜೊತೆಗೆ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ರು, ಆದ್ರೆ ಬಾಬಾ ಹೊರಟೋದ್ರು। ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನಾನು ಸೂಕ್ಷ್ಮ ವತನದಲ್ಲೇ ಇದ್ದೇನೆ, ಮೂಲ ವತನಕ್ಕೆ ಹೋಗ್ಬೇಕಾದ್ರೆ ಶಿವನ ಮೆರವಣಿಗೆ ಹೊರಡೋದು ಮಕ್ಕಳಿಲ್ದೆ ಹೊರಡ್ತಾರ। बारात के बिगर अकेले जा सकते हैं, बारात तैयार है यही सुना है, अब तक की बारात के साथ ही जाएंगे। ಬಾಬಾ ಹೇಳ್ತಿದ್ದಾರೆ, ಮಕ್ಕಳು ಮುಂದೆ ಶಿವಬಾಬಾ ಹಿಂದೆ ಮಕ್ಕಳು, ಇದಕ್ಕೆ ಶಿವನ ಮೆರವಣಿಗೆ ಅಂತ ಹೇಳ್ತಾರೆ। ಹೀಗೆ ಬಾಪ್ತದನೇ ಮೇಲೆ ವತನದ ಮನೆ ಸೇರ್ಬಿಡ್ತಾರೆ, ಹಾಗಿಲ್ಲ। ಬಾಬಾ ಹೇಳ್ತಿದ್ದಾರೆ, ಮೆರವಣಿಗೆಯಲ್ಲಿ ಬರುವಂಥವ್ರು ನೀವೆಲ್ಲಾ ಮಕ್ಕಳು ತಯಾರಿದ್ದೀರಾ। ಇದೇ ಮಾತನ್ನ ಕೇಳ್ತಾ ಇದ್ದೇನೆ, ಮೆರವಣಿಗೆ ಒಟ್ಟಿಗೆ ಬರೋರು ತಾನೆ ನೀವು। जब बारात ही सज रही है तो अकेले कैसे जाएंगे। अभी तो सूक्ष्म वतन में ही अव्यक्त रूप से स्थापना का कार्य चलता रहेगा। ಮೆರವಣಿಗೆ ಒಟ್ಟಿಗೆ ಬರುವಂತವ್ರು ಇನ್ನು ತಯಾರಿ ಮಾಡ್ತಲೇ ಇದ್ದೀರಿ। ಹೀಗಿರ್ಬೇಕಾದ್ರೆ ನಾನು ಸೂಕ್ಷ್ಮ ವತನದಲ್ಲೇನೆ ಕಾಯ್ತಾ ಇದ್ದೇನೆ, ನೀವು ತಯಾರಾಗಿ ಬರೋವರೆಗೂ ಸೂಕ್ಷ್ಮ ವತನದಲ್ಲಿನೇ ನಾನು ಸ್ಥಾಪನೆಯ ಕಾರ್ಯವನ್ನ ಮಾಡುತ್ತಾ ಇರ್ತೇನೆ। जब तक स्थापना का कार्य समाप्त नहीं हुआ तब तक बिना कार्य सफल कैसे हुए। घर नहीं लौटेंगे, साथ ही चलेंगे, और फिर चलने के बाद क्या करेंगे मालूम है, क्या करेंगे, साथ चलेंगे और साथ रहेंगे और फिर साथ साथ ही सृष्टि पर आएंगे। ಹೀಗೆ ಸ್ಥಾಪನೆ ಕಾರ್ಯ ಸಮಾಪ್ತಿ ಆಗುವವರೆಗೂ ಸಹ ಬಾಬಾ ಸೂಕ್ಷ್ಮ ವತನದಲ್ಲಿ ಸ್ಥಾಪನೆ ಕಾರ್ಯ ಮಾಡ್ತಾ ಇದ್ದಾರೆ। ಬಾಬಾ ಹೇಳ್ತಾರೆ, ಕಾರ್ಯ ಮುಗಿಯದನೆ ನಿಮ್ಮನ್ನು ಬಿಟ್ಟು ಹೇಗೆ ನಾನು ವಾಪಸ್ ಮನೆಗೆ ಹೋಗ್ತೇನೆ, ವಾಪಸ್ ಮನೆಗೆ ನಿಮ್ಮ ಜೊತೆಗೇನೆ ಹೋಗ್ತೇನೆ, ನಿಮಗಿದು ಗೊತ್ತಿದೆ ತಾನೆ, ಜೊತೆಗೆ ಇದ್ದೇನೆ, ಜೊತೆಗೆ ಹೋಗ್ತೇನೆ, ವಾಪಸ್ ಸೃಷ್ಟಿಯಲ್ಲಿ ಕೂಡ ಜೊತೆಗೆ ಬರ್ತೇವೆ। आप बच्चों का जो गीत है कभी भी हाथ और साथ नहीं छूटे, तो बच्चों
का भी वायदा है तो बाप का भी वायदा है. ಮಕ್ಕಳೇ, ನಿಮ್ಮದೊಂದು ಹಾಡಿದೆ, ಕೈ ಮತ್ತು ಜೊತೆತನ ಎಂದಿಗೂ ಬಿಡೋದಿಲ್ಲ. ಹಾಗೆ ಮಕ್ಕಳೇ, ನಂದು ವಾಯ್ದೆ ಇದೆ, ನಾನು ಎಂದಿಗೂ ನಿಮ್ಮ ಜೊತೆತನ, ನಿಮ್ಮ ಕೈಯನ್ನ ಬಿಡಲ್ಲ. बाप अपने वायदे से बदल नहीं सकते. फिर भी कोई प्रश्न है, यूं तो समय ಪ್ರತಿ ಸಮಯ ಸ್ಪಷ್ಟ ಹೋತಾ ही जाएगा. ಬಾಬನು ಕೂಡ ತನ್ನ ಪ್ರತಿಜ್ಞೆಯನ್ನ ಬದಲಾಯಿಸೋದಿಲ್ಲ. ಮತ್ತಿನ್ನೇನಾದ್ರೂ ಪ್ರಶ್ನೆ ಇದೆಯಾ? ಬಾಬಾ ಹೇಳ್ತಾರೆ, ನಿಮ್ಮ ಯಾವುದೇ ಪ್ರಶ್ನೆಗಳಿಗೆ ಸಮಯ ಅನುಸಾರವಾಗಿ ಸ್ಪಷ್ಟತೆ ಸಿಗ್ತಾ ಇರುತ್ತದೆ. कईयों के मन में यह भी है ना कि ना मालूम जन्म होगा व क्या होगा, जन्म होगा जैसे आपकी मम्मा का जन्म हुआ वैसे होगा. आप बच्चों का विवेक क्या कहता है? ड्रामा की भावी को देख सकते हो, थोड़ा थोड़ा देख सकते हो. ಮತ್ತು ಪ್ರಶ್ನೆ ಮಕ್ಕಳಿಗೆ ಏನಂದ್ರೆ, ನಾವು ಆತ್ಮ ಶರೀರ ಬಿಟ್ರೆ ಈಗ ಪುನರ್ಜನ್ಮ ನಾವು ತಗೊಳ್ತೇವೋ ಹೇಗೋ ಯಾರಿಗ ಗೊತ್ತು. ಹೇಗೆಂದ್ರೆ ಮಮ್ಮನಿಗೆ ಜನ್ಮ ಸಿಕ್ತು ತಾನೆ, ಮಮ್ಮ ಜನ್ಮ ತಗೊಂಡಾರೆ ಅಂದ್ರೆ ನಮಗೂ ಜನ್ಮ ಸಿಗ್ಬೋದಾ? ಹೀಗೆ ಪ್ರಶ್ನೆ. ಅದಕ್ಕೆ ಬಾಬಾ ಹೇಳ್ತಾರೆ, ಕೂತ್ಕೊಂಡು ನಿಮ್ಮ ಬಗ್ಗೆ ಪ್ರಶ್ನೆ ಮಾಡ್ಕೊಳ್ಳಿ, ನಿಮ್ಮ ವಿವೇಕ ಏನ್ ಹೇಳುತ್ತದೆ ನೋಡಿ. ನೀವು ಆತ್ಮ ತಯಾರಾಗಿದ್ರೆ ಮೇಲೆ ಹೋಗ್ಬಿಡ್ತೀರಿ ಅಲ್ವಾ? ಥೋಡಾ ಥೋಡಾ ದೇಖ್ ಸಕ್ತೆ. ಕೂತ್ಕೊಂಡು ನಿಮ್ಮ ಬಗ್ಗೆ ಪ್ರಶ್ನೆ ಮಾಡ್ಕೊಳ್ಳಿ. ನಾನು ಆತ್ಮ ಈಗ ಶರೀರ ಬಿಟ್ರೆ ಏನಾಗಬಹುದು? ನಾನು ಅವ್ಯಕ್ತವತನಕ್ಕೆ ಸೂಕ್ಷ್ಮತನಕ್ಕೆ ಹೋಗ್ತೇನೋ ಅಥವಾ ಇಲ್ಲಿ ಜನ್ಮ ಪಡಿತೇನೋ? जब आप लोग सबको कहते हो कि हम त्रिकालदर्शी बाप के बच्चे हैं तो आने वाले काल को नहीं जानते. ಯಾಕೆಂದ್ರೆ ನೀವು ತ್ರಿಕಾಲದರ್ಶಿ ತಂದೆ ಮಕ್ಕಳು, ನಾಳೆ ನಿಮ್ಮ ರಿಸಲ್ಟ್ ಏನು ಅಂತ ನಿಮಗೆ ಇವತ್ತು ಗೊತ್ತಾಗ್ಬೇಕಲ್ಲ. आपके मन में विवेक अनुसार क्या होना चाहिए? ನಿಮ್ಮ ಮನಸ್ಸಿನಲ್ಲಿ ಈಗಿನ ನಿಮ್ಮ ಪುರುಷಾರ್ಥದ ಅನುಸಾರವಾಗಿ ಏನ್ ರಿಸಲ್ಟು, ನಿಮ್ಮ ವಿವೇಕ್ ಏನ್ ಹೇಳುತ್ತದೆ ಪ್ರಶ್ನೆ ಮಾಡ್ಕೊಳ್ಳಿ. ಅವ್ಯಕ್ತ ಸ್ಥಿತಿ ಮೇ ಸ್ಥಿತ್ ಹೋಕರ್ ಹಾ ಯಾ ನಾ ಕಹೋ. ಬಾಬಾ ಈಗಲೇ ಟೆಸ್ಟ್ ಮಾಡ್ಕೊಳ್ಳಿ ಅಂತಾರೆ. ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿ, ನಾನು ಆತ್ಮ ಈಗ ಶರೀರ ಬಿಟ್ರೆ ನಾನು ಸೂಕ್ಷ್ಮವತನವಾಸಿ ಆಗ್ತೇನಾ? ಹೌದೋ ಅಲ್ಲೋ? ಜವಾಬ್ ಮಿಲ್ ಜಾಯೇಗಾ, ಉತ್ತರ ಸಿಗುತ್ತದೆ. ಇದೇ ರೀತಿಯಾಗಿ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲರೂ ಪ್ರಶ್ನೆ ಮಾಡ್ಕೊಳ್ಳಿ. ಬಹುದ್ ಕರ್ಕೆ ಸಭಿ ಕಾ ಯಹಿ ವಿಚಾರ ಥಾ ಕಿ ನೈ ಹೋಗಾ. ಹೆಚ್ಚಿನ ವರ್ಷ ಎಲ್ಲ ಮಕ್ಕಳ ಉತ್ತರ ಹೀಗಿರ್ಬೋದು, ಇಲ್ಲ ನಾವು ಪುನರ್ಜನ್ಮ ಈ ಸೃಷ್ಟಿಯಲ್ಲಿ ಪಡೆಯಲ್ಲ. ಆಜಿ उत्तर चाहते हो या याद में हलचल तो नहीं मच रही. ಇವತ್ತೇ ನಿಮಗೆ ಉತ್ತರ ಬೇಕು ಅಂತಿದ್ರೆ ಕೂತ್ಕೊಂಡು ನೀವು ಪ್ರಶ್ನೆ ಮಾಡಿಕೊಳ್ಳಿ. ನಿಮ್ಮ ಮನಸ್ಸಿನಲ್ಲಿ ಹೊಯ್ದಾಟ ಇಲ್ಲ ತಾನೆ? यह भी एक खेल रचा जाता है. छोटे छोटे बच्चे तालाब में पत्थर मारकर उनकी लहरों से खेलते हैं तो यह भी एक खेल है. ಹೀಗೆ ಚಿಕ್ಕ ಮಕ್ಕಳು ನೋಡಿ ಕೆರೆಯಲ್ಲೋ ನದಿಗೋ ನೀರಿಗೆ ಕಲ್ಲು ಬಿಸಾಕ್ತಾರೆ. ಆ ಅಲೆ ಬಂದಾಗ ಅದ್ರ ಜೊತೆಗೆ ಆಟ ಆಡ್ತಾರೆ. ಹಾಗೆ ಮಕ್ಕಳು ಕೂಡ ಬಾಬನಿಗೆ ಈ ಪ್ರಶ್ನೆಯನ್ನು ಹಾಕ್ತಾ ಇರ್ತಾರೆ, ವಿವಿಧ ಪ್ರಶ್ನೆಗಳನ್ನ ಹಾಕ್ತಿರ್ತಾರೆ. ಆಚೆಯಿಂದ ಅಲೆಗಳು ಬರ್ತವೆ. ಆ ಅಲೆಗಳು ಯಾರಿಗೆ ತಾಕ್ತವೆ ಅಂದ್ರೆ ವಾಪಸ್ ಮಕ್ಕಳಿಗೆ ತಾಕ್ತವೆ. तो आप सभी विचार सागर में प्रश्नों का पत्थर फेंक कर तुम्हारी बुद्धि रूपी सागर के लहर उत्पन्न कर रहे. ಹೀಗೆ ನೀವು ಪ್ರಶ್ನೆಗಳನ್ನ ಬಾಬನಿಗೆ ಹಾಕ್ತೀರಿ. ನಿಮ್ಮ ಬುದ್ಧಿಯಲ್ಲಿ ಏನಾಗುತ್ತೆ, ಅಲೆಗಳು ಉತ್ಪನ್ನ ಆಗ್ತಾ ಇರ್ತದೆ. ಇನ್ಹಿ ಲಹರೋಂಕ ಖೇಲ್ ಬಾಪ್ತದ ದೇಖ್ ರಹೆ ಥೆ. ಒಂದಲ್ಲ ಎಷ್ಟೋ ತರದ ಪ್ರಶ್ನೆಗಳೆಂಬ ಕಲ್ಲು ಬಿಸಾಕ್ತೀರಿ, ಅಲೆ ಉತ್ಪನ್ನ ಮಾಡ್ತಾ ಇರ್ತೀರಿ. ಬಾಬಾ ಇದನ್ನು ನೋಡ್ತಾ ಇದ್ರು. ಅಭಿ आप सबके साथ ही अव्यक्त रूप से स्थापना के कार्य में लगे रहेंगे. जब तक स्थापना का पार्ट है तब तक अव्यक्त रूप से आप सभी के साथ ही है. समझा? बाबा कहते ನಾನು ಅವ್ಯಕ್ತ ಸ್ಥಾಪನೆಯ ಕಾರ್ಯ ಮುಗಿಯುವವರೆಗೂ ಸಹ ನಿಮ್ಮ ಜೊತೆಗೇನೆ ಇರ್ತೇನೆ. ಅವ್ಯಕ್ತ ರೂಪದ ಪಾತ್ರವನ್ನ ಮಾಡುತ್ತಾ ಇರ್ತೇನೆ. ಅರ್ಥ ಆಯ್ತಾ ಅಂತ ಕೇಳ್ತಾರೆ ಬಾಬಾ. वतन में मम्मा को भी इमर्ज किया था, पता है क्या बात चली? ಬಾಬಾ ವತನದಲ್ಲಿ ಮಮ್ಮನಿಗೂ ಕೂಡ ಇಮರ್ಜ್ ಮಾಡಿದ್ರು. ಮಮ್ಮ ಬಾಬನ ಜೊತೆಗೆ ಏನ್ ಮಾತಾಡ್ತಾ ಇದ್ರು ಗೊತ್ತಾಯ್ತಾ? ಸಾಕಾರದಲ್ಲಿ
ಮಮ್ಮ ಬಾಬನಿಗೆ ಹೇಳ್ತಾ ಇದ್ರು, ಬಾಬಾ ನೀವು ಆರಾಮಾಗಿ ಕೂತಿರಿ, ನಾವೆಲ್ಲ ಕೆಲಸ ಮಾಡ್ಕೋತೇವೆ ಅಂತ. ಹಾಗೆ ವತನದಲ್ಲಿ ಸಹ ಮಮ್ಮ ಬಾಬನಿಗೆ ಹೇಳ್ತಾ ಇದ್ರು, ಬಾಬಾ ನಾವೆಲ್ಲರೂ ಕೆಲಸ ಮಾಡ್ತೇವೆ, ನೀವು ಆರಾಮಾಗಿ ಕೂತ್ಕೊಳ್ಳಿ. ಹೀಗೆ ಮಮ್ಮ ಬಾಬನ ಮಧ್ಯೆ ಮಾತು ನಡೀತಾ ಇತ್ತು. आप सभी के मन में होगा कि हमारी मम्मा कहाँ गई. अभी यह राज इस समय स्पष्ट करने का नहीं, कुछ समय के बाद सुनाएंगे कि यह कहाँ है, क्या कर रही है. स्थापने के कार्य में भी मददगार है, लेकिन भिन्न नाम रूप से. ಹೀಗೆ ಮಮ್ಮನ ಬಗ್ಗೆ ಪ್ರಶ್ನೆ ಮಾಡಿದ್ರು, ಮಮ್ಮ ಎಲ್ಲಿದ್ದಾರೆ ಈಗ. ಅದಕ್ಕೆ ಬಾಬಾ ಹೇಳಿದ್ರು, ಈ ರಹಸ್ಯ ಈಗ ಹೇಳುವ ಸಮಯ ಅಲ್ಲ, ಸ್ವಲ್ಪ ಸಮಯದ ನಂತರ ಹೇಳ್ತೇನೆ ಮಮ್ಮ ಎಲ್ಲಿದ್ದಾರೆ, ಏನ್ ಮಾಡ್ತಿದ್ದಾರೆ. ಈಗ ನಾಮರೂಪದ ಬದಲಾವಣೆಯಲ್ಲಂತೂ ಇದ್ದಾರೆ, ಸ್ಥಾಪನೆಯ ಕಾರ್ಯದಲ್ಲಿ ಸಹಯೋಗಿಯಾಗಿದ್ದಾರೆ. ಹೀಗೆ ಮುಂದಕ್ಕೆ ಹೇಳ್ತೇನೆ ಅಂತ ಬಾಬಾ ಹೇಳ್ತಿದ್ದಾರೆ. अच्छा अब तो टाइम हो गया. आज वतन में दूर से ही सवेरे खुशबू आ रही थी. देख रहे थे कैसे स्नेह के चीजें बन रहे हैं. आपने देखा भंडारे में चक्र लगाया. बाबा ಭಂಡಾರಕ್ಕೆ ಬಂದಿದ್ರು, ಬಾಬನಿಗೆ ಭೋಗಕ್ಕೆ ಭಿನ್ನ ಭಿನ್ನ ತಿಂಡಿಗಳೆಲ್ಲ ರೆಡಿ ಮಾಡ್ತಾ ಇದ್ರು. ಆ ಪರಿಮಳ ಸೂಕ್ಷ್ಮ ವತನಕ್ಕೆ ತಲುಪ್ತಾ ಇತ್ತು. ಬಾಬಾ ಸಾಕಾರಕ್ಕೆ ಬಂದು ಭಂಡಾರವನ್ನ ಸುತ್ತಾಡ್ತಾ ಇದ್ರು. चीजें की खुशबू नहीं, स्नेह की खुशबू आ रही थी. यह स्नेह ही अविनाशी वतन है. ಅಲ್ಲಿ ಏನೇನು ತಿಂಡಿ ರೆಡಿ ಮಾಡ್ತಾ ಇದ್ರು, ಅದರ ಸುಗಂಧಕ್ಕಿಂತಲೂ ಮಕ್ಕಳ ಸ್ನೇಹದ ಸುಗಂಧ ತಲುಪ್ತಾ ಇತ್ತು ವತನಕ್ಕೆ. अविनाशियाದಂತಹ ಸ್ನೇಹ ಇದಾಗಿದೆ. याद हरे की पहुंचती है, उसका रिस्पॉन्ड लेने के लिए अवस्था चाहिए. रिस्पॉन्ड फौरन मिलता है. जैसे साकार में बच्चे बाबा कहते थे तो बच्चों को रिस्पॉन्ड मिलता था. ಬಾಬನ ಮೇಲೆ ಮಕ್ಕಳಿಗೆ ಸ್ನೇಹ ಇದೆ, ಆ ಸ್ನೇಹಕ್ಕೆ ಬಾಬಾ ರೆಸ್ಪಾಂಡ್ ಕೂಡಲೇ ಮಾಡ್ತಾರೆ. ಆದ್ರೆ ಮಕ್ಕಳ ಅವಸ್ಥೆ ಅನುಸಾರವಾಗಿ, ಹೇಗೆ ಸಾಕಾರದಲ್ಲಿ ಮಕ್ಕಳು ಬಾಬಾ ಅಂತ ಸಂಕಲ್ಪ ಮಾಡುವಾಗ ಬಾಬಾ ರೆಸ್ಪಾಂಡ್ ಮಾಡ್ತಿದ್ರು, ಕೂಡಲೇ ಬಾಬಾಲಿಗೆ ತಲುಪ್ತಾ ಇದ್ರು. रेस्पॉन्ड अब भी फौरन मिलता है, लेकिन बीच में अव्यक्त भाव को छोड़ना पड़ेगा. ಈಗಲೂ ಮಕ್ಕಳ ಸ್ನೇಹಕ್ಕೆ ಬಾಬನ ರೆಸ್ಪಾಂಡ್ ಸಿಗ್ತದೆ, ಆದರೆ ಮಕ್ಕಳ ವ್ಯಕ್ತ ಭಾವವನ್ನು ಬಿಟ್ಟಾಗ ರೆಸ್ಪಾಂಡ್ ಕೋ ಸುನ್ ಸಕೆಂಗೆ. ಬಾಬಾ ನ ಮೇಲೆ ನಿಮಗೆ ತುಂಬಾ ಸ್ನೇಹ ಇದೆ, ಆಚೆಯಿಂದ ಬಾಬಾ ಏನ್ ಹೇಳ್ತಾರೆ ಅದರ ರೆಸ್ಪಾಂಡ್ ನಿಮಗೆ ಕೇಳಿಸ್ತದೆ. अब तो और ही ज्यादा चारों ओर सर्विस करने का अनुभव कर रहे. अब अव्यक्त होने के कारण एक और क्वालिटी बढ़ गई, कौन से मालूम है. ಹೀಗೆ ಬಾಬಾ ಅವ್ಯಕ್ತ ಆದ ಮೇಲೆ ಬಾಬಾನ ಇನ್ನೊಂದು ವಿಶೇಷತೆ ಬೆಳೆದಿದೆ, ಅದು ಯಾವುದಂತ ಗೊತ್ತಾ. वह यह है, पहले तो बाहरयामी था, अभी अंतर्यामी हो गया. अव्यक्त स्थिति में जानने की आवश्यकता नहीं रहती है. ಬಾಬಾ ಸಾಕಾರದಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿದ್ದು ಮಕ್ಕಳನ್ನ ಗುರುತಿಸ್ಬೇಕಾಗ್ತಿತ್ತು, ಆದ್ರೆ ಬಾಬಾ ಈಗ ಅಂತರ್ಯಾಮಿಯಾಗಿದ್ದಾರೆ. ಎಲ್ಲದೂ ಮಕ್ಕಳ ವಿಚಾರ ಬೇಗ ಬಾಬನಿಗೆ ತಲುಪ್ತದೆ. इसलिए कहते हैं कि पहले से एक और गुना बढ़ गया. अव्यक्त स्थिति तो खुशबू से ही पेट भर जाता, आप लोगों को मालूम है. ಆದ್ದರಿಂದ ಬಾಬನ ಇನ್ನೊಂದು ವಿಶೇಷತೆ ಬೆಳೆದಿದೆ. ಅವ್ಯಕ್ತ ಸ್ಥಿತಿ ಎಂದರೆ ಸಾಕಾರದಲ್ಲಿ ಏನೆಲ್ಲ ನೀವು ತಿಂಡಿ ಬಾಬನಿಗೆ ಭೋಗ ರೆಡಿ ಮಾಡ್ತಾ ಇರ್ತೀರಿ, ಮಾಡ್ತಾ ಇರುವಾಗಲೇ ಅದರ ಪರಿಮಳ ಬಾಬನಿಗೆ ತಲುಪ್ತದೆ ಮೇಲೆ. ಆ ಪರಿಮಳದಿಂದಲೇ ನನ್ನ ಹೊಟ್ಟೆ ತುಂಬಿರ್ತದೆ ಅಂತಾರೆ ಬಾಬಾ. ಇದು ನಿಮಗೆ ಗೊತ್ತಿದೆ ಅಂತಾರೆ. एक मुख्य शिक्षा बच्चों के प्रति दे रहे. अब सर्विस तो करनी ही है, यह तो सभी बच्चों के बुद्धि में लक्ष्य है और लक्ष्य को पूर्ण भी करेंगे. लेकिन इस लक्ष्य को पूर्ण करने के लिए बीच में एक मुख्य विघ्न आएगा. ಈಗ ಮಕ್ಕಳ ಸೇವೆ ಬಗ್ಗೆ ಬಾಬಾ ಹೇಳ್ತಾರೆ. ಮಕ್ಕಳಿಗೆ ತುಂಬಾ ದೊಡ್ಡದಾದ ಗುರಿ ಇದೆ, ಪ್ರಯತ್ನ ಇದೆ, ನಾವು ತುಂಬಾ ಸೇವೆ ಮಾಡಬೇಕು ಅಂತ. ಆದ್ರೆ ಸೇವೆಯ ಮಧ್ಯದಲ್ಲಿ ಮಕ್ಕಳಿಗೆ ವಿಘ್ನ ಬರ್ತದೆ. ಮುಖ್ಯವಾಗಿ ವಿಘ್ನ ಯಾವ ರೂಪದಲ್ಲಿ ಬರ್ತದೆ ಇದು ನಿಮಗೆ ಗೊತ್ತಿದೆಯಾ? ಮುಖ್ಯ ವಿಘ್ನ ಸೇವೆಯಲ್ಲಿ ಬರುವಂಥದ್ದು ಯಾವುದು ಅಂದ್ರೆ ಸಭಿಕೆ ಆಗೆ ನಹಿ, ಮೆಜಾರಿಟಿಗೆ ಆಗೆ ಆಗ. ಎಲ್ಲರ ಮುಂದೆ ಅಲ್ಲ, ಕೆಲವರ ಮುಂದೆ ಹೆಚ್ಚಿನ ವಶ ಬರ್ತದೆ. ವ ಕೋನ್ ಸಾ ವಿಘ್ನ ಹೇ?
पहले से बता देते हैं, सर्विस करते करते यह ध्यान रखना. ನಾನು ಮೊದಲೇ ಹೇಳಿ ಕೊಡ್ತಾ ಇದ್ದೇನೆ, ಸೇವೆ ಮಾಡ್ತಾ ಮಾಡ್ತಾ ಈ ಮಾತಿಗೆ ಗಮನಿಸಿರಿ. ಅದು ಯಾವುದು ಅಂತ ಹೇಳಿದ್ರೆ, यह मैंपन आना इसको ही कहा जाता है ज्ञान का अभिमान, बुद्धि का अभिमान, सर्विस का अभिमान. इन रूपों में आगे चलकर विघ्न आएंगे, लेकिन पहले से ही इस मुख्य विघ्नों को आने नहीं देना. इसके लिए सदा एक शब्द याद रखना कि मैं निमित्त हूँ. निमित्त बनने से ही निराकारी, निरहंकारी, ನಮ್ರಚಿತ್ ನಿಸ್ಸಂಕಲ್ಪ ಅವಸ್ಥಾ में रह सकते हैं. ಹೀಗೆ ಮಕ್ಕಳು ಸೇವೆ ಮಾಡ್ತಾ ಮಾಡ್ತಾ ನನ್ನತನ ಎಂಬಂತ ಅಭಿಮಾನ, ಅಹಂಕಾರ ಬಂದ್ಬಿಡ್ತದೆ. ಜ್ಞಾನದ ಅಭಿಮಾನ, ಬುದ್ಧಿಯ ಅಭಿಮಾನ, ಸೇವೆಯ ಅಭಿಮಾನ, ಈ ವಿವಿಧ ಪ್ರಕಾರದ ಮಕ್ಕಳಿಗೆ ಅಭಿಮಾನ ಬಂದ್ಬಿಡ್ತದೆ. ಇವೇ ವಿಘ್ನ ರೂಪವನ್ನ ಹೊಂದುತ್ತೆ. ಆದ್ದರಿಂದ ಮಕ್ಕಳು ಸದಾಕಾಲ ನಿಮಿತ್ತ ಭಾವನೆಯಿಂದ ಸೇವೆ ಮಾಡುವುದರಿಂದ, ನಿಮಿತ್ತರಾಗಿ ಸೇವೆ ಮಾಡುವುದರಿಂದ ಅಲ್ಲಿ ಮಕ್ಕಳ ಸ್ಥಿತಿ ನಿರಾಕಾರಿ, ನಿರಹಂಕಾರಿ, ನಮ್ರಚಿತ್ತ, ನಿಸ್ಸಂಕಲ್ಪ ಅವಸ್ಥೆ ಬಂದಿರ್ತದೆ. ಅಗರ್ ಮೈನೆ ಕಿಯಾ ಮೈ ಆಯಾ ತೋ ಮಾಲೂಮ್ ಹೈ ಕ್ಯಾ ಹೋಗಾ. ಯಾವಾಗ ನಾನ್ ಮಾಡಿದೆ ನನ್ನಿಂದ ಆಯ್ತು ಅಂತ ಹೀಗೆ ನಾನು ಎಂಬುದು ಬಂದ್ರೆ ಏನಾಗುತ್ತೆ ಗೊತ್ತಾ? जैसे निमित्त बनने से निराकारी, निरहंकारी, निसंकल्प स्थिति होती है, वैसे ही मैं आने से मगरूरी, मुरझाइस, मायूसी आ जाएगी. ನಿಮಿತ್ತರಾಗಿ ಸೇವೆ ಮಾಡುವುದರಿಂದ ನಿರಾಕಾರಿ, ನಿರಹಂಕಾರಿ, ನಿಸ್ಸಂಕಲ್ಪ ಸ್ಥಿತಿ ಬರ್ತದೆ. ಅದೇ ರೀತಿ ನಾನು ಎಂದು ಅಭಿಮಾನದಲ್ಲಿ ಮಾಡುವುದರಿಂದ ಅಲ್ಲಿ ಅಹಂಕಾರ ಮತ್ತೆ ಮುನಿಸ್ಕೊಳ್ಳೋದು, ಕೋಪಿಸ್ಕೊಳ್ಳೋದು ಇವೆಲ್ಲ ಬರ್ತದೆ. इसको फिर रिजल्ट क्या होगी? आखिरी अंत में उनकी रिजल्ट ही होती कि चलते चलते जीते हुए भी मर जाते हैं. ಹೀಗಿದ್ದಾಗ ಮುಂದೆ ಏನಾಗುತ್ತೆ, ಇದರ ರಿಸಲ್ಟ್ ಏನಂದ್ರೆ, ಅವರು ಬಾಬನ್ ಮಗು ಹಾಗೆ ಇದ್ದಾರೆ, ಪುರುಷಾರ್ಥ ಸೇವೆನೂ ಮಾಡ್ತಾ ಇದ್ದಾರೆ, ಅದರ ಉತ್ಸಾಹ ಕಮ್ಮಿ ಆಗ್ಬಿಡ್ತದೆ, ಬದುಕಿದ್ದರೂ ಸತ್ತವ್ರ ಹಾಗೆ ವರ್ತನೆ ಆಗಿರ್ತದೆ. इसलिए इस मुख्य शिक्षा को हमेशा साथ रखना है कि मैं निमित्त हूँ. ಅದಕ್ಕೆ ಬಾಬಾ ಒಂದು ಮಾರ್ಗದರ್ಶನ ಕೊಡ್ತಾ ಇದ್ದಾರೆ. ಈ ಒಂದು ಶಿಕ್ಷಣದ ಅತಿ ಮುಖ್ಯ ಮಾತು ನೆನ್ಪಿಟ್ಕೊಳ್ಳಿ, ಜೊತೆಗಿಟ್ಕೊಳ್ಳಿ, ನಾನು ನಿಮಿತ್ತ. निमित्त बनने से कोई भी अहंकार उत्पन्न नहीं होगा. नहीं अगर मैंपन आ गया तो मतभेद के चक्र में आ जाएंगे. ನಿಮಿತ್ತರಾಗಿ ಸೇವೆ ಮಾಡೋದ್ರಿಂದ ಅಹಂಕಾರ ಬರೋದಿಲ್ಲ. ನನ್ನತನ ಎಂಬುದು ಬಂತು ಅಂದ್ರೆ ಅಲ್ಲಿ ಅವಶ್ಯ ಮತಭೇದದ ಚಕ್ರದಲ್ಲಿ ಸಿಕ್ಕೊಂಡ್ಬಿಡ್ತೇವೆ. इसलिए इन अनेक व्यर्थ के चक्र से बचने के लिए ಸ್ವದರ್ಶನ್ ಚಕ್ರ को याद करो. ಆದ್ದರಿಂದ ಈ ಅನೇಕ ಪ್ರಕಾರದ ಚಕ್ರದಿಂದ ಬಚಾವಾಗ್ಲಿಕ್ಕಾಗಿ ಸ್ವದರ್ಶನ ಚಕ್ರದ ನೆನಪು ಮಾಡಿರಿ. ಯಾಕೆ ಅಂದ್ರೆ ಹೇಗೆ ಮಹಾರಥಿಗಳಾಗ್ತಾ ಹೋಗ್ತೀರಿ, ಮಹಾರಥಿಗಳ ಮುಂದೆ ಮಾಯೆ ಸಹ ಮಹಾರಥಿಯಾಗೆ ಬರ್ತದೆ. ಈಗ ಸಾಕಾರ ರೂಪದಲ್ಲಿ ನೋಡಿ, ಅಂತ್ಯದವರೆಗೆ ಬಾಬಾ ಸೇವೆ ಮಾಡ್ತಲ್ಲ ಇದ್ರು, ಕರ್ಮ ಮಾಡಿ ತೋರಿಸಿದ್ದಾರೆ, ನೆನಪು ಮಾಡಿ ತೋರಿಸಿದ್ದಾರೆ, ಶಿಕ್ಷಣ ಸ್ವರೂಪರಾಗಿ ತೋರಿಸಿದ್ದಾರೆ. ಅವರಿಗೆ ನಿರಹಂಕಾರಿ, ನಿರ್ಮಾಣ ಚಿತ್ತತೆಯಲ್ಲಿದ್ರು, ಪ್ರೇಮ ಸ್ವರೂಪರಾಗಿದ್ರು. ಇದೆಲ್ಲ ನೀವು ಬಾಬಾನಲ್ಲಿ ನೋಡಿದ್ದೀರಿ. एक माताओं का संगठन बनाना, जैसे कुमारियों का ट्रेनिंग क्लास किया है, वैसे माताएं जो मददगार बन सकती हैं और वे उन्हों का मधुबन में संगठन रखना. ಬಾಬಾ ಮಾತೆಯರ ಬಗ್ಗೆನೂ ಸಲಹೆ ಕೊಡ್ತಾರೆ. ಕುಮಾರಿಯರದು ಹೇಗೆ ಈಗ ಟ್ರೈನಿಂಗ್ ಎಲ್ಲ ನಡೀತದೆ, ಹಾಗೆ ಮಾತೆಯರದು ಕೂಡ ಒಂದು ಸಂಘಟನೆ ಮಾಡ್ರಿ. ಮಧುಬನದಲ್ಲಿ ಮಾತೆಯರದು ಒಂದು ಸಂಘಟನೆಯನ್ನ ರೆಡಿ ಮಾಡಿ. कुमारियों के साथ माताओं का संगठन हो. संगठन के समय फिर आना होगा. स्नेह को देखते हैं तो ड्रामा याद आता. ಕುಮಾರಿಯರ ಜೊತೆಗೆ ಮಾತೆಯರದು ಒಂದು ಸಂಘಟನೆ ಮಾಡಿ. ಯಾವಾಗ ಸಂಘಟನೆ ಅಂದ್ರೆ ಮೀಟಿಂಗ್ ಇರ್ತದೆ, ಆ ಸಮಯದಲ್ಲಿ ಮಾತೆಯರೆಲ್ಲ ಬರ್ಬೇಕು. ड्रामा जब बीच में आता है तो साइलेंस हो जाते हैं. स्नेह में आए तो क्या हाल बन जाएगा. ಬಾಬಾ ಹೇಳ್ತಿದ್ದಾರೆ, ಡ್ರಾಮಾ ಅಂತ ನೆನಪಾದಾಗ ಮಕ್ಕಳೆಲ್ಲ ಸೈಲೆನ್ಸ್ ಆಗ್ಬಿಡ್ತಾರೆ. ಸ್ನೇಹ ಇರುವುದರಿಂದ ಮಕ್ಕಳು ಬಂದು ಬಾಬನ ಬಳಿಗೆ ತಲುಪ್ತಾರೆ.
नदी बन जाएंगे लेकिन नहीं ड्रामा, जो कर्म हम करेंगे वह फिर सभी करेंगे, इसलिए ಸೈಲೆನ್ಸ್. ಹೀಗೆ ಬಾಬಾ ಹೇಳ್ತಾ ಇದ್ದಾರೆ, ಡ್ರಾಮಾ ಎಂದಾಗ ಮಕ್ಕಳೆಲ್ಲ ಸೈಲೆನ್ಸ್ ಆಗಿಬಿಡ್ತಾರೆ. ನಾನು ಯಾವ ಕರ್ಮ ಮಾಡ್ತೇನೆ ನನಗೆ ನೋಡಿ ಅನೇಕರು ಮಾಡ್ತಾರೆ. अगर सभी साथ होते तो अंतिम कर्मातीत अवस्था का अनुभव था, वह ड्रामा प्रमाण और होता. ಹೀಗೆ ಮಕ್ಕಳು ನೋಡಿ ಬಾಬಾ ಸೂಕ್ಷ್ಮ ಸ್ವರೂಪಕ್ಕೆ ತಲುಪುವಾಗ ಅಥವಾ ಅವ್ಯಕ್ತ ಆಗುವಾಗ ಅಂತಿಮ ಸಮಯದಲ್ಲಿ ಕರ್ಮಾತೀತ ಅವಸ್ಥೆಯ ಅನುಭವ ಮಾಡುವಾಗ ಡ್ರಾಮಾ ಹೀಗೆ ಇತ್ತು. ಏನಂದ್ರೆ ಎಲ್ಲಾ ಮಕ್ಕಳು ಬಾಬಾನ ಮುಂದೆ ಉಪಸ್ಥಿತ ಇರಲಿಲ್ಲ. ಲೇಕಿನ್ था ही ऐसा, इसलिए थोड़े ही सामने थे. ಎಲ್ಲ ಬಾಬಾನ ಮಕ್ಕಳು ಸೇವಾ ಕೇಂದ್ರಗಳಲ್ಲಿ ಸೇವಾ ಕ್ಷೇತ್ರಕ್ಕೆ ಹೋಗಿದ್ರು. ಆ ದಿನದ ದೃಶ್ಯವೇ ಹೀಗಿತ್ತು ಅಂತ ಬಾಬಾ ಹೇಳ್ತಾರೆ. ಸಾಮ್ನೆ ಹೋತೆ ಬಿ ಜೈಸೆ ಸಾಮ್ನೆ ನಹಿ ಥೆ. ಅಲ್ಲಿ ಇದ್ದವರು ಕೂಡ ಬಾಬಾನ ಮುಂದೆ ಇದ್ದಾರೆ ಅಂದ್ರೂ ಅಲ್ಲೇ ಇರಲಿಲ್ಲ. स्नेह तो वतन में ही है और रहेगा, अविनाशी है ना. लेकिन जो सुना है कि स्नेह को ड्रामा ಸೈಲೆನ್ಸ್ ಲೇ ಆತ. ಹೀಗೆ ಸ್ನೇಹ ಮಕ್ಕಳನ್ನ ವತನಕ್ಕೆ ಎಳೆದು ತರ್ತದೆ, ಅವಿನಾಶಿ ಸ್ನೇಹ ತಾನೆ. ಆದರೆ ಸ್ನೇಹ ಮಕ್ಕಳಿಗೆ ಡ್ರಾಮಾ ಎಂದಾಗ ಸೈಲೆನ್ಸ್ ಮಾಡಿಬಿಡ್ತದೆ. और यही साइलेंस शक्ति को लाएगी. फिर कहाँ साकार में मिलन होगा, अभी ಅವ್ಯಕ್ತ ರೂಪ में मिलते हैं. ಹೀಗೆ ಈ ಸೈಲೆನ್ಸ್ ಶಕ್ತಿಯನ್ನ ತರ್ತದೆ. ಸಾಕಾರದಲ್ಲಿ ಹೇಗೆ ಮಿಲನ ಮಾಡ್ತಾ ಇದ್ರಿ, ಈಗ ಅವ್ಯಕ್ತ ರೂಪದಲ್ಲಿ ಕೂಡ ಹೀಗೆ ಮಿಲನ ಆಗುತ್ತದೆ. ಈ ಸಾಕಾರ ರೂಪ में सत्युग में मिलेंगे. यह सीन तो याद आती है ना. ಬಾಬಾ ಹೇಳ್ತಾರೆ, ಈಗ ಸಾಕಾರ ರೂಪದಲ್ಲಿ ಪುನಃ ನಾವು ನೀವು ಸತ್ಯುಗದಲ್ಲಿ ಭೇಟಿ ಆಗ್ತೇವೆ. ಈ ದೃಶ್ಯ ನೆನಪು ಬರ್ತದೆ ತಾನೆ. खेलेंगे पाठशाला में आएंगे मिलेंगे. आप नूरे रतन सत्युग की सीनरिया वतन में देखते रहते हो. ಸತ್ಯುಗದಲ್ಲಿ ನಾವು ಬಾಬನ್ ಜೊತೆಗೆ ಅಂದ್ರೆ ಬಾಬನ್ ಜೊತೆಗೆ ನಾವೆಲ್ಲರೂ ಸಹ ಆಟ ಆಡ್ತಿರ್ತೇವೆ, ಪಾಠಶಾಲೆಗೆ ಅಟೆಂಡ್ ಮಾಡ್ತಿರ್ತೇವೆ. ಬಾಬಾ ಹೇಳ್ತಾರೆ, ನೀವೆಲ್ಲ ನನ್ನ ಕಣ್ಮಣಿಗಳು, ಸತ್ಯುಗದಲ್ಲಿ ಪುನಃ ನಾವೆಲ್ಲ ಒಟ್ಟಾಗ್ತೇವೆ. ಈ ದೃಶ್ಯ ನೋಡ್ತಾ ಇರಿ ಅಂತಾರೆ ಬಾಬಾ. जो बाप देखते हैं बच्चों को, बच्चे भी देखते रहते हैं और देखते जाएंगे. ಬಾಬಾ ಏನ್ ನೋಡ್ತಾ ಇದ್ದಾರೆ, ಮಕ್ಕಳೇ ನೀವು ನೋಡ್ತೀರಿ, ನೋಡ್ತಾ ಇರ್ತೀರಿ. अब तो ज्वाला रूप होना है. आपका ही ज्वाला रूप यादगार है. पता है ज्वाला देवी भी है, वह कौन से है. ಬಾಬಾ ಹೇಳ್ತಾರೆ, ಮಕ್ಕಳೇ ಈಗ ನೀವು ತಪಸ್ಸಿನಲ್ಲಿ ಜ್ವಾಲಾ ಸ್ವರೂಪವನ್ನ ತಲುಪಬೇಕು. ಜ್ವಾಲಾ ಸ್ವರೂಪದ ಸ್ಮರಣೆ ಕೂಡ ನಡೀತಾ ಇದೆ. ನಿಮಗೆ ಗೊತ್ತಿದೆಯಾ, ಜ್ವಾಲಾ ದೇವಿ ಅಂತ ಒಂದು ದೇವಿಯ ಪೂಜೆ ನಡೀತಾ ಇದೆ. ಆ ಜ್ವಾಲಾ ದೇವಿ ಯಾರು? ನೀವೆಲ್ಲ ಶಕ್ತಿ ಸ್ವರೂಪ ಮಾತೆಯರಾಗಿದ್ದೀರಿ. ऐसे ज्वाला प्रज्वलित करनी है जिस ज्वाला में यह कलियुगी संसार जलकर भस्म हो जाए. ಹೀಗೆ ನೀವು ಜ್ವಾಲಾ ಸ್ವರೂಪರಾಗಬೇಕಾಗಿದೆ. ಕಲಿಯುಗದ ಸಂಸಾರ ಸುಟ್ಟು ಭಸ್ಮ ಆಗ್ಬೇಕು ಅಂತ ಹೇಳ್ತಾರೆ ಬಾಬಾ. अच्छा, अंत्यದಲ್ಲಿ ಬಾಬಾ सभी सेंटर्स के अव्यक्त स्थिति में स्थित हुए नूरे रत्नों को ಬಾಪ್ ದಾದಾ ಕಾ ಅವ್ಯಕ್ತ ಯಾದ್ ಪ್ಯಾರ್ ಸ್ವೀಕಾರ ಹೋ. ಎಲ್ಲ ಸೆಂಟರ್ನಲ್ಲಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ಥಿತರಾಗಿರುವಂತಹ ನನ್ನ ಕಣ್ಮಣಿಗಳಿಗೆ ಬಾಪ್ ದಾದಾರವರ ಅವ್ಯಕ್ತ ನೆನಪು ಪ್ರೀತಿ ಸ್ವೀಕರಿಸಿರಿ. साथ साथ जो इशारा दिया है उसको जल्दी से जल्दी जीवन में लाने का तीव्र पुरुषार्थ करना. ಜೊತೆಗೆ ನಿಮಗೇನು ಸಂಜ್ಞೆಗಳನ್ನ ಕೊಡ್ಲಾಗಿದೆ, ಆದಷ್ಟು ಬೇಗ ಇದೆಲ್ಲ ಜೀವನದಲ್ಲಿ ಧಾರಣೆ ಮಾಡುವ ತೀವ್ರ ಪುರುಷಾರ್ಥ ಮಾಡಿರಿ. अच्छा, गुड नाइट. सभी शिव शक्तियां और पांडव प्रति बाप का नमस्ते. ಒಳ್ಳೆಯದು, ಗುಡ್ ನೈಟ್. ಎಲ್ಲ ಶಿವಶಕ್ತಿಯರಿಗೆ ಹಾಗೂ ಪಾಂಡವರ ಪ್ರತಿ ಬಾಬರವರ ನಮಸ್ತೆ. अच्छा, ಆತ್ಮಿಕ ಬಾಪ್ ದಾದಾರವರಿಗೆ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಓಂ ಶಾಂತಿ, ಓಂ ಶಾಂತಿ.